உபேந்திரா இந்தியாவிலே வந்து மோஸ்ட் இன்டெலெக்சுவல் டைரக்டர்ஸ்க்கு எல்லாமே அவரோட இன்ஸ்பிரேஷன் இல்லை. ಎಲ್ಲ ಹಿಂದಿ ಮಲಯಾಳಂ ತೆಲುಗು ತಮಿಳು ಎಲ್ಲರೂ ಒಂದು ಉಪೇಂದ್ರ என்ன மாதிரி ஒரு டைரக்டருங்க அவர். ಒಬ್ಬ ಸಾಮಾನ್ಯ ಹುಡುಗ ಕನ್ನಡ ಸಿನಿಮಾ ರಂಗದ ಅತ್ಯಂತ ವಿಭಿನ್ನ ಸ್ಟಾರ್ ಆಗಿದ್ದು ಹೇಗೆ? ಅವರ ಸಿನಿಮಾ ನೋಡಿದವರು ಲಕ್ಷಾಂತರ ಮಂದಿ. ಅವರ ಡೈಲಾಗ್ ಗಳನ್ನ ಕೇಳಿದವರು ಕೋಟ್ಯಾಂತರ ಮಂದಿ ಇರಬಹುದು. ಆದರೆ ಅವರ ಯಶಸ್ವಿನ ಜೀವನದ ರಹಸ್ಯ ಗೊತ್ತಿರುವುದು ಬೆರಳಿಕೆಯಷ್ಟು ಜನರಿಗೆ ಮಾತ್ರ. ಇಂದು ನಾವು ಹೇಳಲಿರುವುದು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜೀವನದ ಸೀಕ್ರೆಟ್. ನಿಮ್ಮ ಜೀವನದ ದೃಷ್ಟಿಕೋನವನ್ನ ಬದಲಾಯಿಸಬಹುದು. ಕೊನೆಯವರೆಗೂ ನೋಡಿ, ಏಕೆಂದ್ರೆ ಕೊನೆಯಲ್ಲಿ ಒಂದು ಶಾಕಿಂಗ್ ಸತ್ಯ ನಿಮಗಾಗಿ ಕಾದಿದೆ. Sparkler Naveen, where we spark young minds. ಉಪೇಂದ್ರ ಅವರ ಬಾಲ್ಯ ಮತ್ತು ಕನಸು. ಇಂದು ರಿಯಲ್ ಸ್ಟಾರ್ ಅಂತ ಕರೆಯಲ್ಪಡುವ ಉಪೇಂದ್ರ ಅವರು ಯಾವ ದೊಡ್ಡ ಸಿನಿಮಾ ಕುಟುಂಬದಿಂದ ಬಂದವರಲ್ಲ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ ಒಪ್ಪಿ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಸಿನಿಮಾದ ಮೇಲೆ ಅಪಾರ ಆಸಕ್ತಿ ಇತ್ತು. ಭೂಮಿಯ ಮೇಲೆ ಬಹಳ ಜನರು ಕನಸು ಕಾಣುತ್ತಾರೆ, ಆದರೆ ಕೆಲವರು ಮಾತ್ರ ಆ ಕನಸಿಗಾಗಿ ಹೋರಾಡುತ್ತಾರೆ. ಅದಕ್ಕೆ ತಾಜಾ ಉದಾಹರಣೆ ನಮ್ಮ ಉಪೇಂದ್ರ ಅವರು. ಉಪೇಂದ್ರ ಅವರು ಬೆಂಗಳೂರಿಗೆ ಬಂದು ಸಿನಿಮಾ ಕ್ಷೇತ್ರದಲ್ಲಿ ಅವಕಾಶಕ್ಕಾಗಿ ಹೋರಾಟ ಆರಂಭಿಸಿದರು. ಅವರಿಗೆ ಹಣವಿರಲಿಲ್ಲ, ಹೆಸರಿರಲಿಲ್ಲ, ಗಾಡ್ ಫಾದರ್ ಕೂಡ ಇರಲಿಲ್ಲ. ಇದ್ದದ್ದು ಒಂದೇ ಒಂದು, ಅದು ವಿಭಿನ್ನವಾಗಿ ಯೋಚನೆ ಮಾಡುವ ಶಕ್ತಿ, ವಿಭಿನ್ನ ಚಿಂತನೆ. ಉಪೇಂದ್ರ ಅವರ ಯಶಸ್ವಿನ ಮೊದಲ ರಹಸ್ಯ ಇದೆ. ಎಲ್ಲರೂ ಒಂದೇ ರೀತಿಯ ಸಿನಿಮಾ ಮಾಡುತ್ತಿದ್ದ ಸಮಯದಲ್ಲಿ ಉಪೇಂದ್ರ ಅವರು ಪ್ರೇಕ್ಷಕರನ್ನ ಯೋಚನೆಗೆ ಹಚ್ಚುವ ಕಥೆಗಳನ್ನ ಆರಿಸಿಕೊಂಡರು. ಅವರ ಸಿನಿಮಾ ಕೇವಲ ಮನೋರಂಜನೆ ಅಲ್ಲ, ಅದು ಒಂದು ಪ್ರಶ್ನೆ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಕೇವಲ ಕಥೆಯಲ್ಲ, ಒಂದು ಸಂದೇಶ. ಇದರಿಂದಲೇ ಅವರು ಸಾವಿರಾರು ಜನರಲ್ಲಿ ಒಬ್ಬರಾಗಲಿಲ್ಲ, ಕೋಟಿ ಜನರಲ್ಲಿ ಒಬ್ಬರಾಗಿ ಬಿಟ್ಟರು. ಇವರ ಒತ್ತಳಿಕೆಯಿಂದ ಮೂಡಿ ಬಂದ ಸಿನಿಮಾ ಹೋಮ್ ಇಂದಿಗೂ ಕೂಡ ಅನೇಕ ಬಾರಿ ತೆರೆಕಂಡು ಯಶಸ್ವಿಯಾಗಿದೆ. ಕನ್ನಡ ಸಿನಿಮಾ ರಂಗಕ್ಕೆ ಹೊಸ ಆಯಾಮ ತಂದುಕೊಟ್ಟ, ನಿರ್ದೇಶಿಸಿ ನಟಿಸಿದ ಜೊತೆಗೆ ಅವರ ಉಪೇಂದ್ರ ಸಿನಿಮಾ ಕೂಡ ಅದ್ಭುತವಾದಂಥದ್ದು. ಅವರ ಸೂಪರ್ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಮೀರಿದಂತಹ ಸಿನಿಮಾವಾಗಿದೆ. ಜನರು ಸಿನಿಮಾ ನೋಡಿದ ನಂತರವೂ ಕೂಡ ದಿನಗಟ್ಟಲೆ ಅದರ ಬಗ್ಗೆ ಯೋಚಿಸುತ್ತಿದ್ದರು. ನಿಜವಾದ ಸೀಕ್ರೆಟ್ ಈಗ ಬರ್ತಿದೆ. ಉಪೇಂದ್ರ ಅವರ ಜೀವನದ ದೊಡ್ಡ ಸೀಕ್ರೆಟ್, ಅವರು ಯಾವತ್ತೂ ಜನರನ್ನು ಫಾಲೋ ಮಾಡಲಿಲ್ಲ, ಜನರು ಅವರನ್ನ ಫಾಲೋ ಮಾಡುವಂತೆ ಮಾಡಿದರು. ಉಪೇಂದ್ರ ಅವರು ಯಶಸ್ವಿನ ಹಿಂದೆ ಓಡಲಿಲ್ಲ, ತಮ್ಮ ಕೆಲಸದ ಹಿಂದೆ ಓಡಿದರು. ಇತರರು ಟ್ರೆಂಡ್ ಹಿಂದೆ ಓಡಿದ್ರೆ ಉಪೇಂದ್ರ ಟ್ರೆಂಡ್ ಕ್ರಿಯೇಟ್ ಮಾಡಿದರು. ಇದೇ ಕಾರಣಕ್ಕೆ ಬಂಧುಗಳೇ, ಇಂದು ಕೂಡ ಅವರ ಹಳೆಯ ಸಿನಿಮಾಗಳು ಹೊಸದಾಗಿ ಕಾಣುತ್ತವೆ. ಅತ್ಯುತ್ತಮ ನಿದರ್ಶನ ಯಾವುದಂದ್ರೆ, ಉಪೇಂದ್ರ ಸಿನಿಮಾದಲ್ಲಿ 3 ಜನ ನಾಯಕರನ್ನ ಪಡೆಯಲು ಬಯಸಿದ ನಾಯಕ ಕೊನೆಗೆ ಜೀವನದ ಅರಿವಾಗಿ ಎಲ್ಲವನ್ನ ಬಿಟ್ಟು ಸಮುದ್ರದ ಕಡೆ ನಡೆಯುವ ದೃಶ್ಯವಂತೂ ಇಂದಿಗೂ ಕೂಡ ಮನಕಟ್ಟುವಂತಿದೆ. ಇದು ಉಪೇಂದ್ರ ಅವರ ನಿಜವಾದ ಶಕ್ತಿ. ನಟನೆ ಅಲ್ಲ, ಡೈರೆಕ್ಷನ್ ಅಲ್ಲ, ಅವರು ವಿಭಿನ್ನವಾಗಿ ಕ್ರಿಯಾಶೀಲವಾಗಿ ಯೋಚನೆ ಮಾಡಿದ್ದೇ ಅವರ ಹುಟ್ಟು. ಬಂಧುಗಳೇ, ನಮ್ಮ ಜೀವನಕ್ಕೆ ಒಂದು ಪಾಠ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ. ನೀವು ಎಲ್ಲರಂತೆ ಇದ್ದರೆ ನಿಮ್ಮನ್ನು ಯಾರೂ ನೆನಪಿಟ್ಟುಕೊಳ್ಳುವುದಿಲ್ಲ, ಆದರೆ ನೀವು ನಿಮ್ಮದೇ ಆದ ದಾರಿ ಕಂಡುಕೊಂಡರೆ ಒಂದು ದಿನ ಜಗತ್ತೇ ನಿಮ್ಮನ್ನ ಗುರುತಿಸುತ್ತದೆ. ನಕಲು ಮಾಡುವುದಕ್ಕಿಂತ ಹೊಸದನ್ನ ಸೃಷ್ಟಿಸುವುದು ಮುಖ್ಯ. ಇದು ನಮ್ಮ ಉಪೇಂದ್ರ ಅವರ ಯಶಸ್ವಿನ ಮೂಲ ಮಂತ್ರ. ಬಂಧುಗಳೇ, ಹಾಗಾದ್ರೆ ಬಂಧುಗಳೇ, ರಿಯಲ್ ಸ್ಟಾರ್ ಜೀವನದ ಈ ರಹಸ್ಯ ನಿಮಗೆ ಏನನ್ನಿಸ್ತು? ನಿಮ್ಮಿಂದ ನಾನು ಬಯಸ್ತಾ ಇರೋದು ಒಂದು ಮೆಚ್ಚುಗೆ ಮಾತ್ರ, ಒಂದು ಪ್ರೇರಣಾದಾಯಕ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ನಮ್ಮ ಚಾನಲ್ಗೆ ಒಂದಿಷ್ಟು ಸಬ್ಸ್ಕ್ರೈಬ್ ಮಾಡಿ. ನೆನಪಿಟ್ಟುಕೊಳ್ಳಿ, ಇತರರಂತೆ ಬದುಕಬೇಡಿ, ನಿಮ್ಮದೇ ಆದ ಗುರುತು ಸೃಷ್ಟಿಸಿ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.
ಏಯ್ ವರ್ಕಿಂಗ್ ಅವರ್ಸ್ ಎಲ್ಲರೂ ಕೆಲಸ ಮಾಡ್ತೀನಿ ನೀನ್ ಸುಮ್ಮನೆ ಕೂತಿದ್ಯಾ ಕೆಲಸ ಮಾಡಕ್ ಏನಿಲ್ಲ ಅದಕ್ಕೆ ಸುಮ್ಮನೆ ಕೂತಿದ್ದೇನೆ ಕೆಲಸ ಇಲ್ವಾ 90 crores minus 1 God is great